ಜಗದಾದಿಂದ ಅವತರಿಸಿದಂಥ ಎಲ್ಲ ಮಹಾತ್ಮರ ಪಾದಗಳಲ್ಲಿ ಪಡುಮಟ್ಟು ಜಗದ್ಗುರು ಶಿವಾನಂದರು, ಪೂಜ್ಯ ಗುರುದೇವ ಆತ್ಮಾನಂದರು, ತತ್ಸ್ವರೂಪರೇ ಆದಂಥ ಸುರೇಂದ್ರ ಗುರುಗಳ ಪಾದಗಳಲ್ಲಿ ಪಡುಮಟ್ಟು ಆತ್ಮಾನಂದ ಸ್ವರೂಪಿಗಳು. ಇಂದು ಶಿವಪೇಟ್ ಗ್ರಾಮದ ಅಧ್ಯಾತ್ಮ ಜ್ಞಾನಾಶ್ರಮದಲ್ಲಿ ಪ್ರತಿ ಮಾಸಿಕದಂತೆ ಒಂದು ವಿಶೇಷವಾದಂಥ ಅಧ್ಯಾತ್ಮ ವಿಚಾರಗಳ ಒಂದು ಸತ್ಸಂಗ ಸಭೆ. ಈ ಒಂದು ಸತ್ಸಂಗ ಸಭೆಯಲ್ಲಿ ಇವತ್ತಿನ ಒಂದು ಪ್ರವಚನ ವಿಷಯ ಶಾಂತರೊಡನಾಡು. ನಿಜಗುಣ ಶಿವಯೋಗಿಗಳ ಒಂದು ಕೈವಲ್ಯ ಪದ್ಧತಿಯ ಪ್ರಥಮ ಪ್ರಾರ್ಥನಾ ಪದ್ಯ, ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಲೇ ಅಹುದು ನರರಿಗೆ ಮುಕುತಿ. ಈ ಒಂದು ಪ್ರಾರ್ಥನಾ ಪದ್ಯದೊಳಗೆ ಶಾಂತರೊಡನಾಡು ಅನ್ನುವಂಥ ಒಂದು ನುಡಿ ಅಂದ್ರೆ ಮಹಾತ್ಮರ ಸಂಘದಲ್ಲಿರು. ಅಂದ್ರೆ ಮಹಾತ್ಮರಂತ ನಾವು ಯಾರಿಗಂತೇವೆ ಅಂತಂದ್ರೆ, ಯಾರು ತಮ್ಮ ಸಚ್ಚಿದಾನಂದ ಸ್ವರೂಪವನ್ನು ಹೊಂದಿರ್ತಾರ ಅಂಥವ್ರ ಸಂಘದೊಳಗೆ ನಾವು ಇರೋದು. ಅವರು ಮಹಾತ್ಮರ. ಜ್ಞಾನಿ ತ್ರೈಲೋಕ್ಯ ದುರ್ಲಭ. ಜ್ಞಾನಿಗಳು ಸಿಗುವುದು ಮೂರು ಲೋಕದಲ್ಲಿಯೂ ನಾವು ದೀಪವನ್ನು ಹುಡುಕುವಂತ ಹೋದರೆ ಸಿಗುವುದು ಬಹಳ ದುರ್ಲಭದ. ಅಂಥದ್ರೊಳಗೆ ನಮ್ಮ ಭಾರತ ದೇಶದೊಳಗೆ ಅನೇಕ ಮಹಾತ್ಮರು ಆಗಿದ್ದಾರೆ. ಶಿವಾನಂದರು, ಆತ್ಮಾನಂದರು, ಸಿದ್ಧಾರೂಢರು. ಶ್ರೀಕೃಷ್ಣ ಮಹಾತ್ಮ ಹೇಳ್ತಾನ, ಸುಖ ದುಃಖೆ ಸಮೀಕೃತ್ವ ಲಾಭಾಲಾಭವು ಜಯಾಜಯವು. ನೋಡ್ರಿ, ಸುಖ ಬಂದಾಗೂ ನಾವೇನೋ ನಮ್ಮ ಮನಸ್ಸಿನ ಸ್ಥಿತಿ ಏನಂದ್ರೆ, ಯಾವಾಗಲೂ ನಮ್ಮ ಮನಸ್ಸಿನ ಸ್ಥಿತಿಯನ್ನು ನಾವು ಕಳೆದುಕೊಳ್ಳೋಂಗಿಲ್ಲ. ಸುಖ ಬಂದಾಗೂ ಹಂಗೆ ಇರಬೇಕು, ದುಃಖ ಬಂದಾಗೂ ಹಂಗೆ ಇರಬೇಕು, ಜಯ ಆದಾಗೂ ಹಂಗೆ ಇರಬೇಕು, ಸೋಲಾದಾಗೂ ಹಂಗೆ ಇರಬೇಕು, ಲಾಭ ಹಾನಿ ಆದಾಗೂ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಯಾರು ಕಳೆದುಕೊಳ್ಳೋದಿಲ್ಲ ಅವರಿಗೆ ನಾವು ಏನಂತೇವೆ ಅಂದ್ರೆ ಶಾಂತರು. ಈಗಾಗಲೇ ಹೇಳಿದರು, ಸಾಂಖ್ಯ ಯೋಗದೊಳಗೆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳಿದರು. ನಿಜವಾಗಲೂ ಗುರುಗಳು ಹೇಳ್ತಿದ್ರು ಅವನ ಅಪ್ಪ ಅವ್ರು ಹೇಳಿದ್ರಂತ, ಪೂಜ್ಯ ಗುರುದೇವ ಆತ್ಮಾನಂದರು ಗುರುಗಳು ಹೇಳಿದ್ರಂತ. ನೋಡ್ರಿ ಸಾಹೇಬ್ರ, ಇವೇನ 17 ಶ್ಲೋಕ ಅದಾವ. ಈ ಶ್ಲೋಕಗಳನ್ನು ನೀವು ಮನನ ಮಾಡ್ರಿ. ಇದು ಪೂರ ನಿಮಗೆ ಏನು ಮಾಡ್ತದಂದ್ರೆ, ಇದು ಆ ಒಂದು ಸ್ವರೂಪ ಜ್ಞಾನವನ್ನು ತಂದು ಕೊಡುವಂಥ ಒಂದು ಸಾಂಖ್ಯಯೋಗ ಬಹಳ ಮಹತ್ವವಾದಂಥ ಒಂದು ಭಗವದ್ಗೀತೆ ಒಳಗೆ ಮಹತ್ವವಾದಂಥ ಒಂದು ಪದ್ಯಗಳದಾವ ಅನ್ನುವಂಥ ವಿಚಾರವನ್ನು ಗುರುಗಳು ತಿಳಿಸ್ತಾ ಇದ್ದಾರೆ. ಹಂಗಾರೆ ನಾವು ನೋಡ್ರಿ, ಬಸವಣ್ಣವ್ರು ಹೇಳ್ತಾರೆ, ಸಂಘ 2 ಅದಾವ, ಒಂದು ಸಂಘವನ್ನು ಬಿಡಪ್ಪ, ಒಂದು ಸಂಘವನ್ನು ಹಿಡಿ. ಅಂದ್ರೆ ನಾವು ಎಂಥವ್ರ ಸಂಘವನ್ನು ಹಿಡಿಬೇಕಂದ್ರೆ ಸತ್ಸಂಗವನ್ನು ಹಿಡಿಬೇಕು. ಹಂಗಾರೆ ಇಲ್ಲಿ ಸತ್ಸಂಗದೊಳಗೆ ಏನಾಗ್ತದೆ ಅಂದ್ರೆ, ಸತ್ಸಂಗದೊಳಗೆ ನಾವು ಪಾಲ್ಗೊಂಡಿವಿ ಅಂತಂದ್ರೆ, ಮಹಾತ್ಮರ ಸಂಘದಲ್ಲಿ ನಾವು ಪಾಲ್ಗೊಂಡಿವಂದ್ರೆ ಅಲ್ಲಿ ನಮಗೇನಾಗ್ತದಂದ್ರೆ ವಿವೇಕ ಉದಯ ಆಗ್ತತಿ. ಅವರು ವಿಚಾರವನ್ನು ಹೇಳ್ಕೊಡ್ತಾರೆ ನಮಗೆ ಅಲ್ಲಿ ಏನಾಗ್ತದೆ ಅಂದ್ರೆ ಸತ್ಸಂಗದೊಳಗೆ ವಿವೇಕ ಉದಯ ಆಗ್ತತಿ. ವಿವೇಕ ಉದಯ ಆತಂದ್ರೆ ನಮ್ಗೆ ವೈರಾಗ್ಯ ಪ್ರಾಪ್ತ ಆಗ್ತತಿ. ಅಂದ್ರೆ ಇಹಲೋಕದ ಭೋಗ ವಸ್ತುಗಳಲ್ಲಿನೂ ಸುಖ ಇಲ್ಲ, ಪರಲೋಕದ ಭೋಗ ವಸ್ತುಗಳಲ್ಲಿಯೂ ಸುಖ ಇಲ್ಲ ಅನ್ನುವಂಥ ವಿಚಾರವನ್ನು ಮಹಾತ್ಮರೆಲ್ಲ ನಮಗೆ ಹೇಳ್ತಾರೆ. ಅವಾಗ ನಮಗೇನಾಗ್ತತಿ, ವೈರಾಗ್ಯ ಪ್ರಾಪ್ತ ಆಗ್ತದೆ. ವೈರಾಗ್ಯ ಪ್ರಾಪ್ತ ಆತಂದ್ರೆ ಅದು ಅವಾಗ ಜ್ಞಾನ ಪ್ರಾಪ್ತ ಆಗ್ತದೆ. ಈ ರೀತಿಯಾಗಿ ನಮಗೇನು ಮಾಡ್ತಾರೆ ಮಹಾತ್ಮರು ತಾವು ಕಂಡುಕೊಂಡಂಥ ಒಂದು ಸಚ್ಚಿದಾನಂದ ಸ್ವರೂಪವನ್ನು ಹೊಂದುವಂಥ ವಿಚಾರಗಳನ್ನು ನಮಗೆ ತಿಳಿಸ್ತಾರೆ. ಅಷ್ಟೇ ಅಲ್ಲ, ಅವ್ರು ಏನು ಮಾಡ್ತಾರಂದ್ರೆ ನಮ್ಮ ಜನ್ಮಾಂತರದಲ್ಲಿ ಬಂದಂಥ ಅಜ್ಞಾನವನ್ನು ಕಳೆದಾಕ್ತಾರ. ಹಂಗಾರ ಏನು ಅಜ್ಞಾನ ಅದ? ಹಂಗಾರೆ ನಮಗೆ ಎಲ್ಲ ವಿಚಾರ ಅದ ನಮಗೆ, ಆದರೂ ನಮಗೆ ಅಜ್ಞಾನ ಕಾಡ್ತದೆ.
ಏನು ಅಜ್ಞಾನದ ಅಂತಂದ್ರೆ ನಮಗೆ ಸ್ವರೂಪದ ಅಜ್ಞಾನದ. ಸ್ವರೂಪವನ್ನು ನಾವು ಏನು ಮಾಡೇವಂತಂದ್ರೆ ಮರೆತು ಬಿಟ್ಟೇವಿ. ಸ್ವರೂಪದ ಅಜ್ಞಾನದಿಂದ ನಾವು ಏನು ತಿಳ್ಕೊಂಡೇವಂತಂದ್ರೆ ಈ ಜಗತ್ತ ಖರೆ, ಈ ವಿಷಯ ವಸ್ತುಗಳು ಸುಖ ಕೊಡ್ತಾವ, ಈ ದೇಹ ಸುಖ ಕೊಡ್ತತಿ ಅನ್ನುವಂಥ ಒಂದು ಅಜ್ಞಾನದ. ಇದನ್ನು ಮಹಾತ್ಮರು ಏನು ಮಾಡ್ತಾರಂದ್ರೆ ಅವರು ನಮಗೆ ವಿಚಾರವನ್ನು ನೀಡುವ ಮೂಲಕ ಅವ್ರು ಏನು ಮಾಡ್ತಾರೆ, ನಮ್ಮ ಅಜ್ಞಾನವನ್ನು ಜನ್ಮ ಜನ್ಮಾಂತರದಿಂದ ಬಂದಂಥ ಆಗಲೇ ಹೇಳಿದ್ರು ನೋಡ್ರಿ, ನ ಗುರುರಧಿಕಂ ನ ಗುರುರಧಿಕಂ, ಗುರುಗಳಿಗಿಂತ ಹೆಚ್ಚಿನವ್ರು ಯಾರೂ ಇಲ್ಲ ಅಂದ್ರೆ ನಮ್ಮ ಅಜ್ಞಾನವನ್ನು ಹೇಳ್ದ. ನಾವು ಜನ್ಮ ಜನ್ಮಾಂತರದಲ್ಲಿ ಹುಟ್ಟು ಸಾವುಗಳ ಸಂಕೋಲೆಯಲ್ಲಿ ನಾವು ಯಾಕೆ ತಿರುಗಾಕತ್ತೇವೆ ಅಂತಂದ್ರೆ ನಮ್ಮ ಅಜ್ಞಾನವನ್ನು ನಾವು ಏನು ಮಾಡ್ಕೊಂಡಿಲ್ಲ ಅಂದ್ರೆ ಕಳೆದುಕೊಂಡಿಲ್ಲ. ನಾವು ನಮ್ಮ ಅಜ್ಞಾನವನ್ನು ಕಳೆದುಕೊಂಡಿಲ್ಲ. ಅಜ್ಞಾನ ಕಳೆದುಕೊಳ್ಳಾರ್ಕನ ನಾವು ಏನು ಮಾಡ್ತೇವೆ ಅಂದ್ರೆ ಹುಟ್ಟು ಸಾವು ಅನ್ನುವಂಥ ಒಂದು ಸಂಕೋಲೆಯಲ್ಲಿ ತಿರುಗ್ತಾ ಇದ್ದೀವಿ. ಇಂಥ ಅಜ್ಞಾನವನ್ನು ಅವ್ರು ಏನು ಮಾಡ್ತಾರೆ ಅಂದ್ರೆ ಮಹಾತ್ಮರು ನಮಗೆ ತಿಳಿಸ್ಕೊಡ್ತಾರೆ. ಹಂಗಾರೆ ಅಷ್ಟೇ ಅಲ್ಲ, ಮಹಾತ್ಮರು ಏನು ಮಾಡ್ತಾರಂತಂದ್ರೆ ನೋಡಪ್ಪ, ನೀನ ಸತ್ಯ ಸ್ವರೂಪದಿ, ನೀನ ಏನಂದ್ರೆ ದೇವ್ರದಿ, ನಿನಗೆ ಬೇಕಾದಂಥ ಸುಖ ನಿನ್ನ ಒಳಗ ಅದ. ನೀ ಏನು ಹುಡುಕಾಕತಿ ಸುಖ ನೋಡ್ರಿ. ಸಾಮಾನ್ಯವಾಗಿ ನಾವು ಸುಖವನ್ನು ಎಲ್ಲಿ ಹುಡುಕಾಕತ್ತೇವೆ ಅಂತಂದ್ರೆ ಈ ಪಂಚ ವಿಷಯಗಳಲ್ಲಿ ನಾವು ಸುಖ ಹುಡುಕಾಕತ್ತೀವಿ. ಪಂಚ ವಿಷಯಗಳಲ್ಲಿ ಸುಖವನ್ನು ಹುಡುಕಿ ಪಂಚ ಜ್ಞಾನೇಂದ್ರಿಯಗಳನ್ನು ಒದಗಿಸಿಕೊಟ್ಟು ನಾವು ಸುಖ ಹೊಂದಬೇಕನ್ನುವಂಥ ವಿಚಾರದೊಳಗೆ ನಾವು ಅದೇವಿ. ಅವ್ರು ಹೇಳ್ತಾರೆ, ನೋಡಪ್ಪ, ನೀನು ಜನ್ಮ ಜನ್ಮಾಂತರದಲ್ಲಿ ಈ ವಿಷಯ ವಸ್ತುಗಳನ್ನು ಉಪಭೋಗ ಮಾಡ್ಕೊತ ಬಂದಿದ್ದೀನಿ ನೀನು. ಹಂಗಾರೆ ನಿನಗೆ ಸುಖ ಎಷ್ಟು ಸಿಕ್ಕತಿ ಪುನಃ ವಿಚಾರ ಮಾಡಿದನು. ನಿನಗೆ ವಿಚಾರ ಮಾಡಲೇ ಹೊಳಿದಿಲ್ಲ. ಇದು ಎಲ್ಲಿ ಮಠ ನೀ ವಿಚಾರ ಮಾಡೋದಿಲ್ಲ ಅಲ್ಲಿ ಮಠ ನಿನಗೆ ನಿನ್ನ ಅಜ್ಞಾನ ಹೋಗೋದಿಲ್ಲ. ಹಂಗಾರೆ ನಿನಗೆ ಸುಖ ಸಿಕ್ಕೈತಿ, ಎಷ್ಟು ಸಿಕ್ಕತಿ, ಮತ್ತು ಸಿಕ್ಕಿಲ್ಲ ಅಂದ್ರೆ ಅದು ಯಾಕೆ ಸಿಗಲಿಲ್ಲ, ಆ ವಸ್ತುವಿನೊಳಗೆ ಐತೋ ಏನಿಲ್ಲೋ, ಆ ವಿಷಯದೊಳಗೆ ಐತೋ ಇಲ್ಲೋ, ಮತ್ತು ಇದ್ರೆ ಯಾಕೆ ಸಿಗಲಿಲ್ಲ ಅನ್ನುವಂಥದ್ದನ್ನು ನೀವು ವಿಚಾರ ಮಾಡು. ನೀವು ವಿಚಾರ ಮಾಡಿದಾಗ ನೋಡ್ರಿ, ನಾವು ಹಂಗೆ ಸೂಕ್ಷ್ಮವಾಗಿ ಸಾರಾಸಾರ ವಿಚಾರ ಮಾಡ್ಬೇಕಂತಾರೆ ಅವರು. ಸಾರಾಸಾರ ವಿಚಾರ ಮಾಡಿ ಅದನ್ನು ನಮ್ಮ ಒಂದು ವರಿಗಲಿಗೆ ಹೆಚ್ಚಿ ಅದನ್ನು ಗಟ್ಟಿಗೊಳಿಸ್ಕೊಳ್ತಾರೆ. ಬರೀ ತಾತ್ಪೂರ್ತಿಕ ವಿಚಾರ ಮಾಡೋಂಗಿಲ್ಲ, ಇದನ್ನು ಸಾರಾಸಾರ ವಿಚಾರ ಮಾಡಿ ಹಂಗಾರೆ ನನಗೆ ದೊರೆಯುವಂಥ ವಿಷಯಗಳಿಂದ ದೊರೆಯುವಂಥ ಸುಖ ಅದು ನಂದು, ಇನ್ನು ವಿಷಯ ಇದ್ದು. ಈ ಯಾವುದೇ ಪಂಚ ವಿಷಯಗಳನ್ನು ನಾವು ಉಪಭೋಗ ಮಾಡೋ ಮುಂದೆ ಶಬ್ದ ಇರಲಿ, ಸ್ಪರ್ಶ ಇರಲಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವನ್ನ ನಾವು ಉಪಭೋಗ ಮಾಡೋ ಮುಂದೆ ನಿನಗೆ ಸುಖ ಅನ್ನಿಸ್ತದಲ್ಲ, ಅದು ಸುಖ ಯಾರ ಸುಖ ಅದು, ಅದನ್ನು ವಿಚಾರ ಮಾಡಿ ಅಂತ ಹೇಳ್ತಾರೆ. ನೋಡಿರಿ, ಅದನ್ನು ಸಾಮಾನ್ಯವಾಗಿ ನಾವು ವಿಚಾರ ಮಾಡಿ ನೋಡಿದಾಗ ಅದನ್ನು ನಾವು ಹೆಂಗೆ ಮಾಡ್ತೇವೆ ಅಂತಂದ್ರೆ ಸೂಕ್ಷ್ಮವಾಗಿ ವಿಚಾರ ಮಾಡೋದಿಲ್ಲ ನಾವು. ಆ ವಿಷಯ ಇಚ್ಛಿತವಾದಂಥ ವಿಷಯ ನನಗೆ ಪ್ರಾಪ್ತ ಆಗ್ಯದ, ಅವಾಗ ನನ್ನ ಮನಸ್ಸು ಏನಾಗಿದೆ ಅಂದ್ರೆ ನಿಶ್ಚಲ ಆಗ್ತದೆ. ನಿಶ್ಚಲವಾದ ಮನಸ್ಸಿನೊಳಗೆ ನಮ್ಮ ಆತ್ಮನ ಅನುಭೂತಿ ನಮಗಾಗ್ತದೆ. ಅದು ಏನಾಗ್ತದಂದ್ರೆ ಕೋಲ್ಮಿಂಚಿನ ಥರ ಇರ್ತದೆ. ಕೋಲ್ಮಿಂಚು ಬಂದಾಗ ಬೆಳಕು ಬರ್ತೈತಿ. ಆ ಬೆಳಕಿನೊಳಗೆ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಓದುದು ಬರಿದು ಮಾಡಲಿಕ್ಕೆ ಯಾವ ರೀತಿ ಆಗೋದಿಲ್ಲ, ಆ ರೀತಿಯಾಗಿ ಅದು ಏನಾಗ್ತದಂದ್ರೆ ಸುಖ ತೋರ್ತದ. ಸುಖ ತೋರ್ತದ, ಅದು ಏನಾಗ್ತದೆ ನಿಲ್ಲುವುದಿಲ್ಲ, ಮತ್ತು ಸುಖ ಅಡಿಗೆ ಬಿಡ್ತದೆ. ಅವಾಗ ನಾವು ಏನು ಮಾಡ್ತೇವೆ ಅಂತಂದ್ರೆ ಹಂಗಾರೆ ಸುಖ ತೋರ್ತು, ಅದು ಸುಖ ಏನು ಮಾಡೈತಂದ್ರೆ ನಾ ಆ ವಿಷಯ ವಸ್ತು ಉಪಭೋಗ ಮಾಡಾಕತ್ತೇನೆ, ಆ ವಿಷಯತನ ಅಂತೇಳಿ ನಾ ಏನು ಮಾಡ್ತೀನಿ ಅದನ್ನು ಗಟ್ಟಿಗೊಳಿಸ್ಕೊಂತ ಬರ್ತೀನಿ. ಜನ್ಮ ಜನ್ಮಾಂತರದಲ್ಲಿ ಅದನ್ನು ಗಟ್ಟಿಗೊಳಿಸ್ಕೊಂತ ಬಂದೀನಿ. ಅದಕ್ಕೆ ನಮಗೇನಾಗೈತಂದ್ರೆ ವಿಷಯಗಳಲ್ಲಿ ಸುಖ ಐತಿ, ವಿಷಯಗಳ ಸುಖ ಕೊಡ್ತಾವಂತ ನಮಗೆ ಭ್ರಾಂತಿ ಆಗ್ಯದ. ಈ ಭ್ರಾಂತಿಯನ್ನು ನೀ ಏನು ಮಾಡಪ್ಪ ಅಂತಂದ್ರೆ ಇದನ್ನು ವಿಚಾರ ಮಾಡು ಅವ್ರು ಹೇಳ್ತಾರೆ. ಹಂಗಾರೆ ನೀನು ವಿಷಯಗಳಿಂದ ನೀ ಸುಖ ಅಂತ ತಿಳ್ಕೊಂಡು ಹಂಗಾರೆ ನಿದ್ರಿದೊಂದು ಉದಾಹರಣೆ ತೋರು. ಪೂಜ್ಯ ಗುರುದೇವ ಆತ್ಮಾನಂದರು ಬಹಳ ಒಂದು ಉತ್ತಮವಾದಂಥ ಉದಾಹರಣೆ ಅಂದ್ರೆ ನಿದ್ರಿಯನ್ನು ನಿಮ್ಮ ನೆನಪಿಗೆ ತಗೋರಪ್ಪ. ನಿದ್ರಿ ಒಳಗೆ ಯಾವ ವಿಷಯ ಇತ್ತು, ಏನಲ್ಲಿ ಗಂಡ ಹೆಂಡತಿ ಹಣ ವಸ್ತುರು ಏನಾರು ಇತ್ತನ ಅಲ್ಲೇ? ಏನೂ ಇಲ್ಲ. ಏನೂ ಇಲ್ಲಂದ್ರೂ ನಿನಗೇನಾಗ್ಯದ 6-7 ತಾಸು ನಿನಗೆ ಸುಖ ಪ್ರಾಪ್ತ ಆಗ್ಯದ. ಅಂದ್ರೆ ಅದು ಯಾರ ಸುಖ?
ಅಂದ್ರೆ ತಂದ ಸುಖ ಅನ್ನೋದನ್ನು ನಿದ್ರಿ ಉದಾಹರಣೆ ತೆಗೆದುಕೊಂಡು ಅದನ್ನು ವಿಚಾರ ಮಾಡಿದಾಗ ನಂದ ಸುಖ ಅನ್ನುವಂಥ ವಿಚಾರ ನಮಗೇನಾಗ್ತದಂದ್ರೆ ಬೆಳಿತೈತೆ. ಅವಾಗ ನಾವು ಇಂಥ ಒಂದು ವಿಚಾರವನ್ನು ಮಹಾತ್ಮರು ಏನು ಮಾಡ್ತಾರಂದ್ರೆ ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕೆ ನಾವು ಮಹಾತ್ಮರ ಸಂಘದೊಳಗಿರ್ಬೇಕು. ಮಹಾತ್ಮರ ಸಂಘದೊಳಗಿದ್ದಾಗ ನೋಡಿ ಶಂಕರಾಚಾರ್ಯ ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅನ್ನುವಂಥ ವಿಚಾರವನ್ನು ಶಂಕರಾಚಾರ್ಯರು ಹೇಳ್ತಾರೆ. ಸತ್ಸಂಗವನ್ನು ನೀವು ಬಿಡಬೇಡಪ್ಪ. ಅದಕ್ಕೆ ಬಸವಣ್ಣವರು ಹೇಳ್ತಾರೆ ನೋಡ್ರಿ, ಸಾರ ಸಜ್ಜನರ ಸಂಘ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ, ಆವ ಹಾವಾದರೇನು ವಿಷವಂದೆ ಅಂಥವರ ಸಂಘ ಬೇಡವಯ್ಯ, ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕೂಟ ವಿಷದಂತಕ್ಕೂ ವಿಷವು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಯಾವಾಗಲೂ ನಾವು ಸಜ್ಜನರ ಸಂಘದೊಳಗಿದ್ದಾಗ ಏನಾಗ್ತದಂದ್ರೆ ಸಂಘದಂತೆ ಸಂಸ್ಕಾರ ಆಗ್ತತಿ. ಸಂಘ ಯಾವ ಸಂಘದ ನಾವು ಮಹಾತ್ಮರ ಸಂಘದಾಗಿದ್ದಾಗ ಮಹಾತ್ಮರ ಒಂದು ಸಂಸ್ಕಾರ ಆಗ್ತದೆ ನಮ್ಗೆ. ಆ ಸಂಘದಂತೆ ಸಂಸ್ಕಾರ, ಸಂಸ್ಕಾರದಂತೆ ಕರ್ಮ. ನೋಡ್ರಿ, ಇಲ್ಲೇ ಸೂರ್ಯಮಾನ ಗುರುಗಳು ಬೈದ್ರಂತ, ಇಲ್ಲೇ ಒಂದು ಕೆನಾಲ್ನಾಗ ಸ್ನಾನ ಮಾಡಿದರು, ಅಪ್ಪ ಅವ್ರು ಅನುಷ್ಠಾನ ಕುಂತರು, ಇವರು ಅನುಷ್ಠಾನ ಕುಂಡ್ರು ಅಂತ ವಿಷಯವನ್ನು ಈಗ ಲಕ್ಷ್ಮಣ ಹೇಳಿದರು. ನೋಡ್ರಿ, ಅಂದ್ರೆ ಅಪ್ಪ ಅವ್ರ ಸಂಘದೊಳಗೆ ಪೂಜ್ಯ ಸುರೇಂದ್ರ ಗುರುಗಳು ಬಂದ್ರು ಅಂತ ಹೇಳಿದ್ರೆ ಅವರು ಅನುಷ್ಠಾನ ಕುಂಡಿರ್ಬೇಕನ್ನುವಂಥ ಒಂದು ಸಂಸ್ಕಾರ. ಅಂದ್ರೆ ಸಂಘದಂತೆ ಸಂಸ್ಕಾರ, ಸಂಸ್ಕಾರದಂತೆ ಕರ್ಮ, ಕರ್ಮದಂತೆ ಕರ್ಮಫಲ. ಈ ರೀತಿಯಾಗಿ ಏನಾಗ್ತಾವಂದ್ರೆ ನಮಗವು ಮಹಾತ್ಮರ ಸಂಘದಲ್ಲಿದ್ದಾಗ ಇವೆಲ್ಲ ನಮಗೆ ಬೆಳ್ಕೊಂತ ಹೋಗ್ತಾವೆ. ನೋಡ್ರಿ, ಮಹಾಲಿಂಗರಂಗರ ನಾಗಲಿಂಗ ಹೇಳಿದರು. ಮಹಾಲಿಂಗರಂಗರ ಹೇಳ್ತಾರ, ಅಧ್ಯಾತ್ಮ ಅಭ್ಯಾಸ ಮಾಡದ ಮಾನವನೇ ಕೀಳ ಜಾತಿಯ ಮಾನವ. ಯಾರು ಅಧ್ಯಾತ್ಮವನ್ನು ವಿಚಾರ ಮಾಡೋದಿಲ್ಲ ಅವರ ಆ ನರನನ ಪಾಮರ ಅನ್ನುವಂಥ ವಿಚಾರವನ್ನು ಅವ್ರು ಮಹಾತ್ಮರ ಆಶೀರ್ವಾದ ಮಾಡಿದ್ರೆ ಏನು ಆತ್ಮಜ್ಞಾನಿಗಳಾಗೋದಿಲ್ಲ. ಅವರ ಒಂದು ಸ್ಪರ್ಶನ ದರ್ಶನದಿಂದ ಸಾಕಷ್ಟು ನಮಗೆ ಪ್ರಾಪಂಚಿಕವಂಥ ಲಾಭ ಆಗ್ಬೋದು. ಆದ ಸ್ವರೂಪ ಜ್ಞಾನವನ್ನು ಅವರು ನಮಗೇನು ಮಾಡ್ತಾರೆ, ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ವರೂಪ ಜ್ಞಾನ ಏನದ ಅಂದ್ರೆ ಅದು ಸ್ವಾಧ್ಯಾಯ, ಸ್ವಪ್ರಯತ್ನದ ಮೂಲಕ ನಾವು ಅದನ್ನು ಏನು ಮಾಡ್ಕೋಬೇಕಂತಂದ್ರೆ ಮಾಡ್ಕೋಬೇಕಾಗ್ತತಿ. ಅಂಥ ವಿಚಾರವನ್ನು ಸಹ ಎಲ್ಲ ಮಹಾತ್ಮರು ನಮ್ಗೆ ಹೇಳಿಕೊಟ್ಟಾರ. ಮತ್ತು ಅಷ್ಟೇ ಅಲ್ಲ, ಇಲ್ಲಿ ಹೆಂಗದ ಅಂದ್ರೆ ಇದು ಶಿವಪೇಟ್ ಗ್ರಾಮದ ಒಂದು ಸದ್ಭಕ್ತ ಮಂಡಳಿ ಹೆಂಗದ ಅಂದ್ರೆ, ನಾನು ಗುರುಗಳು ಕೂಡ ಬಂದಿದ್ದೆ, ಗುಳೇದ ಗುಡ್ಡಕ್ಕೆ ಹೋಗಿದ್ದೀವಿ. ಭಾರತೀಯ ತಂಗಿಯರಿಗೆ ಆರಾಮಿದ್ದಿದ್ದಿಲ್ಲ. 1 ಗಂಟೆಗೆ ಬಂದ್ವಿ ನಾವಿಲ್ಲಿ. 1 ಗಂಟೆಗೆ ಬಂದಾಗ ಈ ಎಲ್ಲ ಜನ ಎಲ್ಲ ಇಲ್ಲಿ ಹೆಂಗೆ ಕುಂತಾರಲ್ಲ ಹಿಂಗೆ ಕುಂತಿದ್ರು. ಗುರುಗಳು 1 ಗಂಟೆಗೆ ಬಂದೀವಿ, ಗುಳೇದ ಗುಡ್ಡದಿಂದ ಬಂದಿಂದ 1 ತಾಸು ಪ್ರವಚನ ಮಾಡಿದ್ರು ಗುರುಗಳು ರಾತ್ರಿ ರೀ. ಆ ನಂತರ ಮತ್ತು ಪ್ರಸಾದ ಆಯಿತು. ಅಂದ್ರೆ ನೋಡ್ರಿ, ಎಷ್ಟೊಂದು ಗುರುಗಳ ಮೇಲೆ ಒಂದು ಅನೋನ್ಯವಾದಂಥ ಶ್ರದ್ಧಾ ಭಕ್ತಿ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಮತ್ಪರ ಸಂಯತಿಯಿಂದ. ಯಾರು ಶ್ರದ್ಧೆಯನ್ನು ಇಟ್ಕೊಂಡಿರ್ತಾರ ಅವರು ಇಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥ ವಿಚಾರವನ್ನು ಹೇಳುತ್ತಾ ರಾಮತೀರ್ಥರು ಹೇಳ್ತಾರೆ. ಏನು ಹೇಳ್ತಾರಂದ್ರೆ, ಹುಡುಕುವುದರಿಂದ, ಬೇಡುವುದರಿಂದ, ಹೇಳುವುದರಿಂದ ಅದೇನಾಗೋಲ್ಲ, ಆತ್ಮಜ್ಞಾನ ನಮ್ಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಹುಡುಕಿದ್ರು ಸಿಗೋದಿಲ್ಲ. ಇದನ್ನೇನು ಮಾಡ್ಬೇಕಂದ್ರೆ ನಮ್ಮ ಒಳಗೆ ನಾವು ಏನು ಮಾಡಬೇಕು, ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂತ ಅದನ್ನು ಏನು ನಮ್ಮ ಮೊದಲಿನಿಂದ ಬಂದಂಥ ತಪ್ಪು ವಿಚಾರಗಳನ್ನು ತೆಗೆದು ಏನು ಗುರುಗಳು ಹೇಳ್ಯಾರ, ಏನು ಎಲ್ಲ ಮಹಾತ್ಮರು ಹೇಳ್ಯಾರ ಅಂಥ ವಿಚಾರಗಳನ್ನು ಅವರಂಗ ನಾವು ನಡೆದೀವಂದ್ರೆ ಅದು ಈ ಜನ್ಮ ಇಲ್ಲ, ಮುಂದಿನ ಜನ್ಮ ಆದ್ರೂ ನಾವು ಆ ಜನ್ಮ ಇಲ್ಲ, ಮುಂದಿನ ಜನ್ಮ ಅಂದ್ರೆ ಇಂಥ ಒಂದು ಅಧ್ಯಾತ್ಮ ಸತ್ಸಂಗದಾಗದೇವು ಅಂದ್ರೆ ಒಂದು ದಿನ ನಾವು ಏನು ಮಾಡ್ತೀವಿ, ಅಂಥ ಒಂದು ಏನು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯಾಗುವಂಥ ಒಂದು ಕಾರ್ಯವನ್ನು ನಾವೆಲ್ಲ ಹೊಂತೀವಿ ಅನ್ನುವಂಥ ವಿಚಾರವನ್ನು ಹೇಳುತ್ತಾ ಇಲ್ಲಿ ನೋಡ್ರಿ, ನಮ್ಗೆ
ಕಳೆದ ಒಂದು ಮಾಸಿಕ ಸಭೆಯಲ್ಲಿ ನಾವು ಪಾಲ್ಗೊಳ್ಬೇಕಾಗಿತ್ತು. ಮುಂದಿನ ತಿಂಗಳು ಬರ್ತೇವೆ ಅಂತ ಹೇಳಿದ್ವಿ. ನೀವು ಲಕ್ಷ್ಮಣ್ ಹೇಳಿದ ನಿಮ್ದು ರಿಟೈರ್ಮೆಂಟ್ ಆದಕ್ಕಲ್ಲಿ ಹೋಗೋಣ ಅಂತೇಳಿ. ನೋಡಿರಿ, ನಾವು ವೃತ್ತಿಯಿಂದ ರಿಟೈರ್ಮೆಂಟ್ ಆಗೇವಿ. ಆದ್ರೆ ನಮ್ದು ರಿಟೈರ್ಮೆಂಟ್ ಏನಂತಂದ್ರೆ ಈ ದೇಹ ಭಾವದಿಂದ ರಿಟೈರ್ಮೆಂಟ್ ಆಗಬೇಕಾಗೈತಿ, ವಿಷಯಗಳ ಭಾವದಿಂದ ರಿಟೈರ್ಮೆಂಟ್ ಆಗಬೇಕಾಗೈತಿ. ಅವಾಗ ನಾವು ನಿಜವಾದಂಥ ರಿಟೈರ್ಮೆಂಟ್ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸುತ್ತಾ ಇಲ್ಲಿ ನನಗೆ ಶಿವಪೇಟ್ ಗ್ರಾಮದ ಅತ್ಯಂತ ಶ್ರದ್ಧಾ ಆತ್ಮಾನಂದ ಸುರೇಂದ್ರ ಗುರುಗಳ ಒಂದು ಸದ್ಭಕ್ತರಿಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನೊಂದೆರಡು ವಿಚಾರಗಳನ್ನು ಗುರುಗಳ ಪಾದಡಿಯಲ್ಲಿ ಅರ್ಪಿಸಿ ವಿರಾಮ